ಒಬ್ಬ ಹೆಣ್ಮಗಳು. ಇಂಥದ್ದೊಂದು ಸಣ್ಣ ಹಳ್ಳಿಯೊಳಗ ಇಬ್ರು ಗಂಡ ಹೆಂಡತಿ, ಅವರು ರೈತ, ಇಬ್ರು ಗಂಡ ಹೆಂಡತಿ. ಅವ ದುಡಿತಿದ್ದ, ಅದ್ರ ಜೊತೆಗೆ ಕುಡಿತಿದ್ದ, ಎಡ್ಡು ಮಾಡ್ತಿದ್ದ. ಕೆಲವೊಬ್ಬರು ಈ ಶರೀರ ಎದಕ್ಕರ ಉಪಯೋಗಿಸ್ತಾರೆ. ಆಕಿ ಹೆಂಡತಿ ಹೇಳ್ತಿದ್ಲು, ಪಾಪ ಬಂದು ಕೂಡಲೇ ಗಂಡಗ, ನೀವು ದುಡಿದು ಬರ್ರಿ ಮಣಿಗೆ, ಕರೆ ಕುಡಿದು ಬರಬೇಡ್ರಿ, ಯಾಕಂದ್ರೆ ಮನ್ಯಾಗ ಮಕ್ಕಳಿರ್ತಾವ್ರಿ. ಗಂಡಗೆ ಹೇಳ್ತಾಳೆ ಕುಂತ, ಕೈ ಮುಗಿತೀನ್ರಿ, ಕಾಲು ಮುಗಿತೀನ್ರಿ, ಕುಡಿಬೇಡ್ರಿ. ಯಾಕಂತಂದ್ರ ಆ ಹುಡುಗ, ಆ ತಾಯಿ ಹೇಳಿದ್ಲು, ನಿನ್ನ ಮಗಳು ವಯಸ್ಸಿಗೆ ಬಂದಾಳಲ್ಲ, ಶಾಲ್ಯಾಗ ಅಪಮಾನ ಮಾಡಾಕತ್ತಾರಂತ ಅಕ್ಕಿಗೆ. ನಮ್ಮ ಮಕ್ಕಳಿಗೂ ಅಪಮಾನ ಮಾಡ್ತಾರೆ. ನಮ್ಮ ಮಕ್ಕಳು ಶಾಲ್ಯಾಗ ಹೋದ್ವು ಅಂತಂದ್ರೆ ಅವರಿಗೆ ನಮ್ಮ ಮುಂದೆ ಅಣದೇ ಇದ್ದರು, ಇನ್ನುಳಿದ ಅವರವರ ಗೆಳೆಯರು ಮಾತಾಡ್ತಾರ. ನೀ ಬರುವಾಗ ದೂರಿಂತ ಬರ್ತಿದ್ದೆ ಅಂದ್ರೆ ಅವ್ರಂತಾರ, ಬಂದ್ ನೋಡಲ್ಲಿ ಕುಡುಕನ ಮಗ. ಆ ಹುಡುಗಿಗೆ ಕೇಳಿತ್ತು, ಅವನು ಮುಂದೆ ಬಂದು ಅಳ್ಳಾಕತ್ತಿದ್ವು. ಯಾಕೆ ಅಳ್ತಿ ಅಂತಂದಾಗ, ನಮ್ಮ ಶಾಲ್ಯಾಗ ನನ್ನ ಗೆಳೆಯರು ಗೆಳತಿಯರು ಎಲ್ಲ ನನಗೆ ಅಸಹ್ಯ ಮಾಡಾಕತ್ತಾರ, ನನಗೆ ಅಪಮಾನ ಮಾಡಾಕತ್ತಾರ, ನಾ ಶಾಲಿಗೂ ಅಲ್ಯ. ಯಾಕಂತಂದ್ರೆ ನನಗೆ ಹೇಳ್ತಾರ, ನಿಮ್ಮಪ್ಪ ಅಲ್ಲಿ ಕುಡಿದು ಬಿದ್ದಿದ್ದಲ್ಲ ಅಂತ ನನ್ನ ಕೇಳ್ತಾರ, ನನಗೆಷ್ಟು ಅಪಮಾನ ಆಗ್ತದ ನೋಡ್ರಿ. ಮಕ್ಕಳು ಹೇಳ್ತಾವ, ನಮ್ಮ ಶಾಲೆಯೊಳಗ ನನಗೆ ಹಿಂಗ ಅಂದ್ರೆ ನಿಮ್ಮಪ್ಪ ಅಲ್ಲಿ ಕುಡಿದು ಬಿದ್ದಿದ್ದ, ರೋಡ್ನ್ಯಾಗ ಬಿದ್ದಿದ್ದ ಅಂತಾರ, ನನಗೆಟ್ಟು ಅಪಮಾನ ಆಗ್ತದ ಅಂತ ಹೇಳಿ ಕೂಸು ಅಳ್ತದ. ಗಂಡಗಂತಾಳ, ಕುಡಿಬ್ಯಾಡ್ರಿ. ಕೇಳಿಲ್ಲ, ಕುಡಿತಿದ್ದ. ಹಂಗೆ ಕುಡಿದು ಲಿವರ್ ಫೇಲ್ ಆಯಿತು. ನಿಮ್ಗೆ ಗೊತ್ತಿಲ್ಲ ಪುಣ್ಯಾತ್ಮರೇ, ಇವತ್ತಿನ ದಿನಮಾನದೊಳಗಿನ ಶರೀ ಭಾಳ ವಿಷಾದ. ನಮ್ಮ ಹಿಂದೆ ಹಿರಿಯರು ಕುಡಿತಿದ್ರು ಇಲ್ಲ ಅಂತರ್ತಲ್ಲ, ಆಗಿಂದ ಹೆಂಗಿತ್ತಂದ್ರ ಔಷಧ ರೂಪದೊಳಗಿತ್ತದು. ಹಿರಿಯರು ಒಂದಿಟ್ಟಿಟ್ಟು ಕುಡಿದು ಊಟ ಮಾಡಿ ಮಲ್ಕೊಂಡ್ರೆ ಶರೀರಕ್ಕೆ ಇದ್ದ ರೋಗ ಎಲ್ಲ ಹೋಗುತ್ತಿದ್ದು. ಈಗಿನದು ಹಂಗಲ್ಲದು. ಇದು ಏನಂತಂದ್ರ, ಅಲ್ಲಿ ಫ್ಯಾಕ್ಟ್ರಿಯಾಗ ತಯಾರಾದ ಕೂಡಲೇ ಬಾಟ್ಲಿಗೆ ಹಾಕಿ ಬಾಯಿಗೆ ಬರ್ತದ. ಅದಕ್ಕೆ ನೇಮದ. ಅದು ತಯಾರಾಗಿ ಎಷ್ಟು ವರ್ಷ ಇರ್ತದಲ್ಲ, ಹಳಿದಾಗತ್ತದಲ್ಲ, ಅಷ್ಟು ಅದರಲ್ಲಿ ತಾಕತ್ತು ಬರ್ತದ. ಮತ್ತು ಆಗಿಂದಾಗ ತಯಾರಾಗಿ ಬರ್ತಿತ್ತು ಅಂದ್ರೆ ಅದು ಡೈರೆಕ್ಟ್ ವಿಷ ಇರ್ತದೆ. ಈಗಿನವ್ರಿಗೆ ನೋಡ್ರಿ, ಯಾರ ಶರೀರ ತಯಾರು ಮಾಡ್ತಾರಲ್ಲ, ಜಗತ್ತಿನೊಳಗೆ ನಂಬರ್ 1 ಶ್ರೀಮಂತ. ಅವನು ಬಾಯಿಗೆ ಹಚ್ಚಂಗಿಲ್ಲ ಅದನ್ನ. ಯಾರು ತಯಾರು ಮಾಡವ? ಮಂದಿ ಕುಡಿದು ಹಾಳಾಗಲಂತ ನಾವ. ಏನದನ್ನ ತಯಾರು ಮಾಡ್ತಾನಲ್ಲ ಫ್ಯಾಕ್ಟ್ರಿ ಮಾಲಕ್, ಅದನ್ನು ಮುಟ್ಟಂಗಿಲ್ಲವ. ಕೋಟ್ಯಾಧೀಶದಾನವ. ಅದನ್ನ ನಾವು ತಗೊಳ್ಳೋರು ಮನಿ ಮಾರ್ಕೊಳಕತ್ತೀವಿ, ಹೊಲ ಮಾರ್ಕೊಳಕತ್ತೀವಿ. ಮನಿ ಹೊಲ ಹೋಗುವಲ್ದಕ್ಕತ್ತ ಮತ್ತೊಂದ್ಸಾರಿ ದುಡಿದು ತಗೋಬಹುದು. ಆದ್ರ ರತ್ನ ಮೌಕ್ತಿಕ ದಚ್ಚು ಕೂಡಲ ಸಂಘ ಈ ಶರೀರ ಕಿಮ್ಮತ್ತಿಂದದ. ಇದು ಹೋಯ್ತಂದ್ರ ನಿಮ್ಗೆ ಗೊತ್ತಿರ್ಬೇಕು. ಕಾರ್ಗಡೆ ಇದ್ದವ್ರದ್ದು ಕೇಳ್ರಿ. ಈಗ ನಮ್ಮದು ಕಾರ್ಗಡೆ ಅದ, ನಮ್ಮದು ಡೀಸೆಲ್ ಕಾರ್ಗಡೆ ಅದ, ನಿಮ್ಮ ಪೆಟ್ರೋಲ್ ಕಾರ್ಗಡೆ ಇರ್ತಾವ. ನೀವು ಪೆಟ್ರೋಲ್ ಹಾಕ್ಸೋದು ಏನಿರ್ತೈತಲ್ಲ, ಅದ್ರ ಮ್ಯಾಗ ಗುಂಡು ಕೈ ಇರ್ತದಲ್ಲ, ಅದ್ರ ಮ್ಯಾಗ ಬರ್ಸಿರ್ತಾರ ನೋಡ್ರಿ, ಏನು ಇನ್ ದ ಪೆಟ್ರೋಲ್ ಡೀಸೈಲ್ ಅಂತ ಬರೆದಿರ್ತಾರ. ಯಾಕೆ ಬರೆದಿರ್ತಾರಂದ್ರ, ಮರೆತು ಪೆಟ್ರೋಲ್ ಗಾಡಿಗೆ ಡೀಸೈಲ್ ಹಾಕಬಾರದು, ಡೀಸೆಲ್ ಗಾಡಿಗೆ ಪೆಟ್ರೋಲ್ ಹಾಕಬಾರದು. ಯಾಕಂತಂದ್ರ ಇಂಜನ್ ಬಾದ್ ಆಗ್ತದ. ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ವಂದ್ರ ಇಂಜನ್ ಬಾದ್ ಆಗ್ತದ ಅಂತ ಅದ್ರ ಮ್ಯಾಗ ಬರೆಸಿ ಎಚ್ಚರ್ಲೆ, ಎಲ್ಲಿ ಡೀಸೆಲ್ ಇರ್ತದ ಗಾಡಿ ಹೋಗಿ ಅಲ್ಲೇ ತರಬತ್ತೀರಿ. ಎಷ್ಟು ಇಂಜನ್ ಮೇಲೆ ಕಾಜಿ ಅದ, ಎಷ್ಟು ಕಾರ್ ಮೇಲೆ ಕಾಜಿ ಅದ. ಬರೇ ಒಂದು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಕಾರ್ ಗಾಡಿ ಬಾದ್ ಆಗಬಾರದಂತ ತಿಳ್ಕೊಂಡು ಅದಕ್ಕೆ ಎಷ್ಟು ಕಾಳಜಿ ಮಾಡಿ ಪೆಟ್ರೋಲ್ ಇದ್ದದ್ದು ಪೆಟ್ರೋಲ್ ಹಾಕಿಸ್ತೀರಿ, ಡೀಸೆಲ್ ಇದ್ದದ್ದು ಡೀಸೆಲ್ ಹಾಕಿಸ್ತೀರಿ. ಅದಕ್ಕಿಂತಲೂ ಕೋಟಿ ರೂಪಾಯಿ ಕಿಮ್ಮತ್ತಿಂದ ಈ ಶರೀರ. ಇದಕ್ಕೆ ಪರಮಾತ್ಮ ನೀರ್ ಅಟ್ಟ ಹಾಕ್ರಿ ಅಂತ ಹೇಳ್ಯಾನ. ನೀರ್ ಬಿಟ್ಟು ಬೀರ್ ಹಾಕ್ತೀರಿ ಅಂತಂದ್ರ ಈ ಇಂಜನ್ ಒಮ್ಮೆ ಬಾದ ಆತಂದ್ರ ಇದ್ರೊಳಗೆ ಕಿಮ್ಮತ್ತಿನ ಸಾಮಾನದಾವ. ಒಂದು ಕಿಡ್ನಿಗೆ 1 ಕೋಟಿ ರೂಪಾಯಿ, ಒಂದು ಲಿವರ್ಗೆ 1 ಕೋಟಿ ರೂಪಾಯಿ, ಒಂದೊಂದು ಕಣ್ಣಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಂದ್ರು ಯಾರು ಕೊಡಂಗಿಲ್ಲ.
1,00,00,000 ರೂಪಾಯಿದೊಳಗೆ 4-5 ಗಾಡಿ ಬರ್ತಾವ. ಆದ್ರೆ 1,00,00,000 ರೂಪಾಯಿ ಕೊಡ್ತಾನಂದ್ರೆ ಇಂಥದ್ದು ಇನ್ನೊಂದು ಶರೀರ ಎಂದೂ ಸಿಗಂಗಿಲ್ಲ. ಸಿಗ್ತದೇನು? ಸಿಗಂಗಿಲ್ಲ. ಗಾಡಿ ಬದ್ದಲ್ಲಿ ಎಷ್ಟು ಕಾಳಜಿ ಮಾಡ್ತೀರಿ ಅಷ್ಟೇ ಕಾಳಜಿ ಬಾಡಿ ಬದ್ದಲ್ಲೂ ಮಾಡ್ಬೇಕು. ನೀವು ಗಾಡಿಗೆ ಎಷ್ಟು ಕಾಳಜಿ ಮಾಡ್ತೀರಿ ಬಾಡಿಗೂ ಅಷ್ಟು ಕಾಳಜಿ ಮಾಡ್ಬೇಕು. ಕುಡಿದು ನಾವು ಸತ್ತೀವಂದ್ರೆ ನೀ ಸತ್ರ ಜಗತ್ತಿಗೇನಲ್ಲ, ಜಗತ್ತಿನೊಳಗೆ ದಿವಸ 1000 ಸಾಯ್ತಾವ. ಎಳೆಳ್ದು ಓದಿ ಸುಡ್ತಾರ ಹೋಗಿತಾರ. ನೀ ಸಾಯುವುದರಿಂದ ಜಗತ್ತಿಗೇನೂ ಅಲ್ಲ. ನಿನ್ನ ಸಾವು ಪ್ರಪಂಚಕ್ಕೇನು ದೊಡ್ಡದಲ್ಲ, ಆದ್ರೆ ನಿನ್ನ ಕುಟುಂಬಕ್ಕೆ ನಿನ್ನ ಜಗತ್ತು ಮಾರಾಯ. ನಿನ್ನ ಮನೆಗೆ, ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ ನೀನೇ ಪ್ರಪಂಚ. ನಿನ್ನ ನಂಬಿಕೊಂಡ ನಿನ್ನ ಮಣಿ ನಿತ್ತದ, ನಿನ್ನ ನಂಬಿಕೊಂಡ ನಿನ್ನ ಮಣಿ ನಿತ್ತದ. ನೀನ ಬಿದ್ದಿ ಅಂತಂದ್ರ ಕುಡಿದು ಹಾಳು ಮಾಡಿಕೊಂಡ ಶರೀರ, ಲಿವರ್ ಫೇಲ್ ಮಾಡಿಕೊಂಡು ಬಿದ್ದಿ ಅಂತಂದ್ರ ಹೆಂಡತಿ ಸೇವಾ ಮಾಡ್ತಾಳ, ವ್ಯವಸ್ಥೆ ಮಾಡ್ತಾಳ, ಇಲ್ಲ ಅಂತ ಅರ್ಥ ಅಲ್ಲ. ಮಾಡಿ 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 ಸೇವಾ ಮಾಡಿ ಆಕಿಗೂ ಬ್ಯಾಸರ ಬತ್ತಂದ್ರೆ ದೇವ್ರ ಕಡೆ ಕೈ ಮುಗಿತಾಳೆ. ಹೇ ಪರಮಾತ್ಮ, ಇವನ ಕಣ್ಣು ಮುಚ್ಚಿಸಿ ಬಿಡಪ್ಪ ಅಂತ ಬೇಡ್ತಾಳೆ ದೇವರಿಗೆ. ಮತ್ತು ಎಷ್ಟೊತ್ತು ಮಾಡ್ತಾಳ್ರಿ ಹೆಣ್ಮಗಳು. ಕಾರಣ ಏನು ಅಂತಂದ್ರೆ, ಪುಣ್ಯಾತ್ಮರೇ, ಈ ಬದುಕು ಹೊಳ್ಳೊಳ್ಳೆ ಸಿಗೋದಿಲ್ಲೋ ಯಪ್ಪ, ಈ ಶರೀರ ಮತ್ತೊಮ್ಮೆ ಸಿಗೋದಿಲ್ಲೋ ಯಪ್ಪ. ಗುಟ್ಕಾ ತಿಂದ ಮಟಕ ಆಡಿ ಈ ದೇಹವನ್ನು ನಾವು ಹಾಳು ಮಾಡ್ಕೊಂಡಿವಂದ್ರೆ ಕ್ಯಾನ್ಸರ್ ರೋಗ. ಒಂದ್ಸಾರಿ ಯಾವುದೋ ರೋಗ ಬಂದು ಅಟ್ಯಾಕ್ ಆಗಿ ಕುಂತೀವಂತಂದ್ರೆ ಮನಿ ಮುರಿದು ಕೆಳಗೆ ಬಿದ್ದಂಗ. ಅದಕ್ಕೆ ನಮ್ಮ ಬದುಕನ್ನು ಭಾಳ ಚಂದ ಕಟ್ಕೊಂಡು ಹೋಗ್ಬೇಕು. ಒಳ್ಳೆಯ ರೀತಿಯೊಳಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಆ ರೀತಿಯೊಳಗ ಆ ಹೆಣ್ಣು ಮಗಳು ಗಂಡನಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕುಡಿದು ದೇಹವನ್ನು ಹಾಳು ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಬಿದ್ದ. ಹೆಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೇಳಾರಕ್ಕ ರಾತ್ರಿ 12 ಗಂಟೆ ಆಗಿತ್ತು. ಅಟ್ಟಿದ್ರು ಗಂಡನ ಮ್ಯಾಗ ಭಾಳ ಪ್ರೀತಿ ಇದ್ಲು ಪಾಪಕ್ಕೆ ಹೆಣ್ಮಗಳು. ನನ್ನ ಗಂಡ ಕುಡಿತಾನಂತ ಬೇಜವಾಬ್ದಾರಿ ಮಾಡ್ತಿದ್ದಿಲ್ಲ, ಮೇಲೆ ಹೇಳ್ತಿದ್ಲು. ಔಷಧಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ಲು. ಮಾಡ್ಕೊಂತ ಏನಾಯಿತು ಅಂತಂದ್ರೆ, ಅವನಿಗೊಂದಿನ ರಾತ್ರಿ ಭಾಳ ತ್ರಾಸಾಗಕ್ಕಾಯ್ತು. ಆಗ ಓಣ್ಯಾನವ್ರಿಗೆ ಹೋಗಿ ಹೇಳ್ತಾಳೆ, ನನ್ನ ಗಂಡಗೆ ಭಾಳ ತ್ರಾಸಾಗತ್ತದ, ಬರ್ರಿ. ಹಳ್ಳಿ ಊರ ದವಾಖಾನಿ ಇಲ್ಲ, ಸಣ್ಣ ಪುಟ್ಟ ದವಾಖಾನಿದ್ದು. ದೊಡ್ಡ BLD ಅಂತ ಬಿಜಾಪುರ ದವಾಖಾನಿಗೆ ಹೋಗ್ಬೇಕಲ್ಲ. ಆ ಸಂದರ್ಭದೊಳಗ ಯಾರಿಗಾರ ರಾತ್ರಿ 12 ಗಂಟೆಗೆ, ರಾತ್ರಿ 2-3 ಗಂಟೆಗೆ ಎಲ್ಲರನ್ನೂ ಬಾಗಿಲು ಬಡಿತಾಳೆ, ಬರ್ರಿ ಒಂದಿಟ್ಟು ಸೈಕಲ್ ಮೋಟರ್ ತೊಗೊಂಡು ಬರ್ರಿ, ನನ್ನ ಗಂಡಕ್ಕೆ ಕರ್ಕೊಂಡು ಹೋಗೋಣ ಅಂತಂದಾಗ ಅವ್ರಂದ್ರು, ಇಲ್ಲ ನಾವು ರಾತ್ರಿ ನಿದ್ದೆ ಕಾಡ್ತದ, ನಾವಲ್ಲ ಅಂತ ಒಬ್ಬ ಅಂದ. ಮತ್ತೊಬ್ಬ, ಇಲ್ಲ ನನ್ನ ಸೈಕಲ್ ಮೋಟ್ರಕ್ಕೆ ಎಣ್ಣೆ ಇಲ್ಲ. ಮತ್ತೊಬ್ಬ ಚಾವಿ ಬರಲಿಲ್ಲ. ಯಾರೂ ಬರಲಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಗೊತ್ತಿರ್ತದ, ಕುಡುಕ ಮನುಷ್ಯ ಅಂತ ಗೊತ್ತಿರ್ತದ, ಯಾರು ಬರಂಗಿಲ್ಲ. ಕಡಿಕ ಹೆಣ್ಣುಮಗಳು ಗಂಡನ ಮ್ಯಾಗ ಭಾಳ ಪ್ರೀತಿ ಇದ್ಲು. ಏನು ಮಾಡಿದ್ಲು ಅಂತಂದ್ರೆ, ರೈತಕಿ ಮಣಿತನ ಇತ್ತು, ಎತ್ತಿನ ಗಾಡೆ ಎತ್ತು, ತಾನೇ ಎತ್ತ ಹೂಡ್ಕೊಂಡ್ಲು. ಸಣ್ಣ ಮಕ್ಕಳಿದ್ದು, ತಾನೇ ಎತ್ತ ಹೂಡ್ಕೊಂಡು ಗಂಡಗ ಗಾಡ್ಯಾಗ ಮಣಗಿಸಿ ಎತ್ತ ಹೊಡ್ಕೊಂಡು ರಾತ್ರಿ 12 ಗಂಟೆಗೆ ಬಿಜಾಪುರ ಅಂತ ದೊಡ್ಡ ದವಾಖಾನಿಗೆ ಹೋಗ್ಬೇಕಂತ ತಿಳ್ಕೊಂಡು ಎತ್ತ ಹೊಡ್ಯಾಕತ್ತಿದ್ಲು. ಅರ್ಧ ದಾರಿ ಹೋಗಿ ಅವ ಒದ್ದಾಡಕತ್ತಿದ. ಹೇಳಿದ ಹೆಂಡತಿಗೆ, ಇಲ್ಲ ಎತ್ತ ನಿಂದಿರಿಸು, ನಾನು ಬದುಕಂಗಿಲ್ಲ, ನಾನು ಹೋಗ್ತೀನಿ, ನನ್ನ ಜೀವ ಹೋಗ್ತದ ಅಂತ ಅಳ್ಳಾಕತ್ತಿದ. ಪಾಪ ಆದರೂ ಹೆಂಡತಿ ನನ್ನ ಧರ್ಮ ಅಂತ ತಿಳ್ಕೊಂಡು ತೊಡಿ ಮ್ಯಾಗ ಹಾಕಿ ದೇವರಿಗಂತಾಳ, ದೇವರೇ ಹೆಂಗಾರ ಇರಲಿ ನನ್ನ ಗಂಡ. ನೋಡ್ರಿ, ಮನ್ಯಾಗ ಗಂಡ ಇದ್ದ ಅಂದ್ರೆ ಅವ ಎಂಥವನೇ ಇರಲಿ, ಭಾಳ ದೊಡ್ಡ ಕಿಮ್ಮತ್ತಿರ್ತದೆ, ಭಾಳ ದೊಡ್ಡ ಗೌರವ ಇರ್ತದೆ. ಗಂಡ ಇರಲಿಲ್ಲ ಅಂತಂದ್ರೆ ಗಂಡ ಸತ್ತವ್ರು ಒಬ್ಬೊಬ್ರು ಗಂಡಗೆ ಬೈತಿರ್ತಾರೆ ನೋಡ್ಬೇಕು, ಒಬ್ಬೊಬ್ರು ಗಂಡಗೆ ಕೂಡ ಜಗಳ ಮಾಡ್ತಿರ್ತಾರೆ ನೋಡ್ಬೇಕು. ಆದ್ರೆ ಗಂಡಗೆ ಬೈಯೋರು, ಗಂಡಗಳು ಜಗಳ ಮಾಡೋರು, ಗಂಡ ಸತ್ತ ಹೆಣ್ಣುಮಗಳ ಮನ್ಯಾಗ ಹೋಗಿ 4-5 ದಿವಸ ಇದ್ದು ಬಂದ್ರೆ ಗೊತ್ತಾಗ್ತದ ಪರಿಸ್ಥಿತಿ ಏನನ್ನೋದು. ಒಬ್ಬ ಹೆಣ್ಮಗಳು ಗಂಡ ಸತ್ರು ಗಂಡನ ನೆನಪು ಶಾಶ್ವತ ಇರ್ಬೇಕಂತ ತಿಳ್ಕೊಂಡ ಆ ಮಕ್ಕಳಿಗೆ, ನನ್ನ ಮಕ್ಕಳು ನನ್ನ ಗಂಡನ ಎಂದೂ ಮರಿಬಾರ್ದಂತ ಹೇಳಿ ಭಾಳ ಶಾಣೆ ಹೆಣ್ಮಗಳು ಒಂದು ಅಂಗಿ ಗೂಟಕ್ಕೆ ಹಾಕಿದ್ಲು. ಗಂಡ ಸತ್ತು 10 ವರ್ಷ ಆಗಿತ್ತು.
ಗಂಡ ಸತ್ತು 10 ವರ್ಷ ಆಗಿತ್ತು. ಒಂದು ಅಂಗಿ ಗಂಡನ ಅಂಗಿ ಗೂಟಕ್ಕೆ ಹಾಕಿದ್ಲು. ಮಕ್ಕಳು ಕೇಳ್ತಿದ್ದು, ಯವ್ವ ಸಾಲ್ಯಾಗ 10 ರೂಪಾಯಿ ಕೇಳ್ಯಾರ, ಅಲ್ಲಿ ನಿಮ್ಮ ಅಪ್ಪನ ಹಂಗೆ ಆಗದ ತಗೋರಪ್ಪ ಅಂತಿದ್ಲು. ಅಲ್ಲಿ ನಿಮ್ಮ ಅಪ್ಪ ಆಕಿನೇ ಇಡ್ತಿದ್ದಳು ರೊಕ್ಕ, ಅಲ್ಲಿ ಹಂಗ್ಯಾಗ ಗಂಡನ ಹಂಗ್ಯಾಗ ತಾನೇ ರೊಕ್ಕ ಇಡ್ತಿದ್ಲು. ಹುಡುಗರು, ಯವ್ವ ನನಗೆ 10 ರೂಪಾಯಿ ಬೇಕು, ಅಲ್ಲೇ ನಿಮ್ಮ ಅಪ್ಪನಂಗೆ ಕಿಶಾಗದ ತಗೋ. ದಿವಸ ರೊಕ್ಕ ತಾಯಂದು ಕೊಡ್ತಿದ್ದಿಲ್ಲ, ಎಲ್ಲ ಕಿಶಾಗ ರೊಕ್ಕ ಇಡ್ತಿದ್ಲು. ಒಬ್ಬ ಹೆಣ್ಮಗಳು ಅವ್ರ ಮನೆಗೆ ಬಂದಿದ್ಲು. ಹಿಂಗ್ಯಾಕೆ ಮಾಡ್ತೀಯ ಅನ್ಲಕ್ಕಿ, ರೊಕ್ಕ ಕೊಡೋದ್ ಕೂಲ ಅಲ್ಲಿ ಅಪ್ಪನ ಕಿಶಾಗದಾವ್ ತಗೊಂತ ಯಾಕಂತ ನೀನೇ ಕೊಟ್ರ. ಅಕ್ಕಿ ಅಂದ್ಲು, ನಾನು ರೊಕ್ಕ ಕೊಟ್ಟು ಕಳಿಸಿನಿ ಅಂತಂದ್ರೆ ಕಾಲಾಂತರದೊಳಗೆ ನನ್ನ ಮಕ್ಕಳು ನನ್ನ ಗಂಡನ ಮರ್ತ ಬಿಡ್ತಾವ. ಅಪ್ಪ ಅನ್ನೋ ಶಬ್ದನ ಹೋಗಿಬಿಡ್ತದ. ನನ್ನ ಮಕ್ಕಳು ಮನ್ಯಾಗ ನಮ್ಮ ಅಪ್ಪ ಅದಾನಂತ ತಿಳ್ಕೊಂಡು ಅಂಗಿ ನೋಡಿ ತಿಳ್ಕೊಲಿ, ಯವ್ವ ಅಪ್ಪನ ಹಂಗ್ಯಾಗ ರೊಕ್ಕದವೇನಂತ ಕೇಳ್ತಿದ್ವು ಅವು. ಅಪ್ಪ ಅನ್ನೋ ಸಪ್ಪು ನನ್ನ ಕಿವಿ ಕೇಳ್ತು ಅಂದ್ರೆ ನನ್ನ ಗಂಡಿನ ಬದುಕ್ಯಾನಂತ ನನಗೆ ಸಂತೋಷ ಅನ್ನಿಸ್ತದ ಅಂತಿದ್ಲು ಹೆಣ್ಮಗಳು. ಇನ್ನೂ ನನ್ನ ಗಂಡು ಬದುಕ್ಯಾನಂತ ಸಂತೋಷ ಅನ್ನಿಸ್ತಿದ್ಲು. ಹಂಗೆ ಬದುಕಬೇಕು. ಆ ಹೆಣ್ಮಗಳು ಭಾಳ ಚಂದ ವ್ಯವಸ್ಥೆ ಮಾಡಿದ್ಲು. ಕೇಳಲಿಲ್ಲ ಸತ್ತ ಗಂಡ. ವಾಪಸ್ ಗಾಡಿ ತಗೊಂಡು ಬಂದ್ಲು. ಮುಂಜಾನೆ 6 ಗಂಟೆಗೆ ಸುದ್ದಿ ಆಯಿತು ಊರಾಗ. ಎಲ್ಲರೂ ಬಂದರು ಮಣ್ಣು ಕೊಡಾಕ. ಗಾಡಿ ಕೇಳಿದ್ಳು, ಕಾರ್ ಗಾಡಿ ಕೇಳಿದ್ರು, ಯಾರೂ ಕೊಟ್ಟಿಲ್ಲ. ಎಲ್ಲರೂ ಮಣ್ಣು ಕೊಡಕ್ಕೆ ಬಂದರು, ಮಣ್ಣು ಕೊಟ್ಟರು. ಆದ್ರೆ ಆ ಹೆಣ್ಮಗಳು ಮತ್ತೇನು ಮಾಡಿದ್ಲು ಅಂತಂದ್ರೆ, ಮಣ್ಣು ಕೊಟ್ಟು ಬಂದು ಮರುದಿನ ಮನ್ಯಾಗ ಕುಂತ ಒಂದು ಚಾಲೆಂಜ್ ಮಾಡ್ತಾಳೆ. ಏನಂತಂದ್ರೆ, ನನ್ನ ಗಂಡ ರಾತ್ರಿ 12 ಗಂಟೆಗೆ ಸತ್ತ, ಬಹುತೇಕ ಇನ್ನೂ ನನ್ನ ಗಂಡ ಬದುಕ್ತಿದ್ದ. ಊರಾಗಣ ದವಾಖಾನಿ, ಚಲೋ ದವಾಖಾನಿ, ದೊಡ್ಡ ದವಾಖಾನಿ ಇದ್ರ ಇನ್ನೂ ನನ್ನ ಗಂಡ ಬದುಕ್ತಿದ್ದ ಅಂತ ಹೇಳಿ, ಇವತ್ತು ನನ್ನ ಊರಾಗ ನನ್ನ ಗಂಡ ಒಬ್ಬ ಕುಡಿಯಂಗಿಲ್ಲ. ಇನ್ನೂ ಅನೇಕ ಜನರ ಗಂಡರು ಕುಡಿತಾರ, ಅವರೂ ಸಾಯ್ತಾರ. ನನಗೆ ಬಂದ ಪರಿಸ್ಥಿತಿ ಇವತ್ತು ನನ್ನ ಕೊಳ್ಳೊಳಗೆ ತಾಳಿಲ್ಲ, ನನ್ನ ಹಣಿ ಮೇಲೆ ಕುಂಕುಮಿಲ್ಲ. ನನ್ನ ಪರಿಸ್ಥಿತಿ ನಮ್ಮೂರಿನ ಯಾವ ಹೆಣ್ಣು ಮಗಳಿಗೂ ಬರಬಾರ್ದಂತ ತಿಳ್ಕೊಂಡು ಆವತ್ತು ಸಂಕಲ್ಪ ಮಾಡಿ ತನ್ನ 2 ಗಂಡು ಮಕ್ಕಳನ್ನ ಕರೆದು ಮುಂದೆ ಕುಂಡಿಸಿ ಹೇಳ್ತಾಳ, ಯಪ್ಪ ನೀವು ಹಿಂಗೆ ಸಾಲಿ ಕಲಿಬೇಕಲ್ಲ, ಬಹಳ ಚಂದ ಸಾಲಿ ಕಲಿಬೇಕು, ಅದಕ್ಕೆ ಏನು ಖರ್ಚಾಗುತ್ತದ ನಾನು ತಂದು ಕೊಡ್ತೀನಂತ ತಿಳ್ಕೊಂಡು ಇನ್ನೊಬ್ಬರು ಹೊಲದಾಗ ಕೂಲಿ ಮಾಡಿ ಕುಂಬಳಿ ಮಾಡಿ ರಾತ್ರಿ ಹಗಲಿ ದುಡಿದು ಮಕ್ಕಳಿಗೆ ಸಾಲಿ ಕಲಿಸ್ತಾರ. ಅದರೊಳಗೆ ಒಬ್ಬ ಹುಡುಗ MBBS ಸೀಟ್ ಕನ್ಫರ್ಮ್ ಆಗುತ್ತದ. ಅವನಿಗೆ MBBS ಸೀಟ್, ಗೌರ್ಮೆಂಟ್ ಕೋಟಾದಾಗ MBBS ಸೀಟ್ ತಗೋತಾನ. ಸೀಟ್ ತಗೊಂಡು ಸಾಲಿ ಕಲಿತಾನ. MBBS ಮುಗಿಸಿ MD ಮುಗಿಸಿ ತಾಯಿ ಹೆತ್ತಕ್ಕೆ ಬರ್ತಾನ. ಯವ್ವ ನಂದು MD ಮುಗ್ದದ, ನಾನು ಡಾಕ್ಟರ್ ಆಗಿನಿ ಅಂತಂದಾಗ ಅಕ್ಕಿ ಅಂತಾಳೆ, ಯಪ್ಪ ನೀ ಏನು ಮಾಡ್ಬೇಕಂದ್ರೆ, ಈ ನಮ್ಮ ಊರಾಗ ಈ ನಮ್ಮ ಗ್ರಾಮ ಏನದಲ್ಲ ಬೆನಕನಹಳ್ಳಿಯೊಳಗೆ ಡಾಕ್ಟರ್ ಇಲ್ಲ, MBBS ಡಾಕ್ಟರ್ ಇಲ್ಲ. ನೀನೇನು ಮಾಡ್ಬೇಕಂದ್ರೆ, ನಂದೊಂದು ಸಂಕಲ್ಪದ, ನನಗೆ ಬಂದ ಪರಿಸ್ಥಿತಿ ನಮ್ಮ ಊರಿನ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರ್ದು. ಅದಕ್ಕೆ ನೀನು ಇಲ್ಲೇ ಒಂದು ದೊಡ್ಡ ದವಾಖಾನೆ ಕಟ್ಟಿ ಇಲ್ಲೇ ಸರ್ವಿಸ್ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡ್ಬೇಕು ನೀನು ಮಾಡ್ತಿ ಅಂತಂದಾಗ ಹ್ಞೂ ಅಂತ ಆ ಊರಾಗ ದವಾಖಾನೆ ಕಟ್ಟಿ ಮಗನ ಡಾಕ್ಟರ್ನ ಮಾಡಿಟ್ಟಳು. ರಾತ್ರಿ ನನ್ನ ಗಂಡ ಹೆಂಗೆ ಸತ್ತಲ್ಲ ಹಂಗೆ ಇನ್ಯಾವ ಹೆಣ್ಣು ಮಕ್ಕಳ ಗಂಡ ಸಾಯಬಾರ್ದಂತ ಆ ಊರೊಳಗ ಒಂದು ದೊಡ್ಡ ದವಾಖಾನೆ ಕಟ್ಟಿ ಮಗನ ಫ್ರೀ ನೋಡಾಕಿಟ್ಲು. ಆಕಿದು ಇವತ್ತು ಆ ಊರೊಳಗ ಹೆಣ್ಣು ಮಗಳದು ಮೂರ್ತಿ ಮಾಡಿ ನಿಂದ್ರಿಸ್ಯಾರ. ಆ ಊರಿಗೆಲ್ಲ ಆ ಜಿಲ್ಲೆಗನ ದೊಡ್ಡ ಹೆಣ್ಣು ಮಗಳಾದ್ಲಕ್ಕಿ. ಇಂಥ ಕೆಲಸ ಮಾಡಿದ್ರೆ ಊರಾಗ ದೊಡ್ಡವರಾಗ್ತೀವಿ ನಾವು, ಇಲ್ಲ ಅಂದ್ರೆ ಹೆಂಗೆ ದೊಡ್ಡವರಾಗ್ತೀವಿ.